ಹಾಗಾದ್ರೆ 2 ಕಡೆ 3 ಕಡೆ ವೋಟರ್ ಲಿಸ್ಟಲ್ಲಿ ಹೆಸರು ಇಲ್ಲೇ ಇಲ್ವಾ? ಹೇಳಿ ಪತ್ರಕರ್ತರು, ನೀವು ನೋಡೋಣ. ಪ್ರಕಾಶ್ ರಾಜ್ ಇಲ್ಲ, ಒಪ್ಕೊಂಡೆ. ಬೇರೆ ಇಲ್ವಾ? ಅದು ಹಂಗೆ ಇರಬೇಕಾ? ಹಂಗೆ ಇದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತಾ ಸಿದ್ದರಾಮಯ್ಯ ಲೆಕ್ಕದಾಗೆ? ರಾಹುಲ್ ಗಾಂಧಿ 2 ಕಡೆ ಇದ್ದಿದ್ದಕ್ಕೆ ಪ್ರಕಾಶ್ ರಾಜ್ ಇಲ್ಲ. ನೀವೇ ಹೇಳ್ತೀರಿ ರಾಹುಲ್ ಗಾಂಧಿ 2 ಕಡೆ ಇದೆ, ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಇದಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ. ರಾಹುಲ್ ಗಾಂಧಿ ದತ್ತುಪುತ್ರ ಹರಿಪ್ರಸಾದ್ ಏನು ಹೇಳ್ತಾರೆ? ರಾಹುಲ್ ಗಾಂಧಿ 2 ಕಡೆ ಇರೋ ಸತ್ಯ ಹೋಗ್ಲಿ, ನೋಟಿಸ್ ಕೊಟ್ಟಿರೋ ಸತ್ಯನಾ ಹಾಗೆ ಉಳಿಬೇಕಾ? ಎಸ್ಐಆರ್ ಬಗ್ಗೆ ಕಾಂಗ್ರೆಸ್ ಮುಖಂಡರಲ್ಲಿ ಏಕೆ ಕಳವಳ ಎಂಬುದು ಅರ್ಥವಾಗುತ್ತಿಲ್ಲ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಎಸ್ ಈಶ್ವರಪ್ಪ, ಎಸ್ಐಆರ್ ಮೂಲಕ ಪಶ್ಚಿಮ ಬಂಗಾಳದಲ್ಲಿ 90 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದವರನ್ನು ಹೊರಹಾಕಿದ್ದನ್ನು ದೇಶ ಮೆಚ್ಚಿದೆ. ಅಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ಸಹ ವೋಟರ್ ಲಿಸ್ಟ್ನಲ್ಲಿದ್ದರೂ ಭಯೋತ್ಪಾದಕರು ದೇಶದ ಅನೇಕ ಕಡೆ ಬಾಡಿಗೆ ಮನೆಯಲ್ಲಿದ್ದು ವೋಟರ್ ಲಿಸ್ಟ್ನಲ್ಲಿ ಹೆಸರು ಪಡೆದದ್ದನ್ನು ಕೇಳಿದ್ದೇವೆ. ಈಗ ಮತದಾರರ ಪಟ್ಟಿ ನೈಜವಾಗಿ ಮೂಡಿಬರುತ್ತಿದ್ದು ಸಂತೋಷವಾಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಎಸ್ಐಆರ್ನಿಂದ ಪ್ರಜಾಪ್ರಭುತ್ವದ ಮಾರಣಹೋಮ ಎಂದು ಹೇಳಿದ್ದಾರೆ. ಒಬ್ಬ ಸಿಎಂ ಸ್ಥಾನದಲ್ಲಿದ್ದವರು ಈ ರೀತಿ ಹೇಳಿಕೆ ನೀಡುವುದು ಖಂಡನೀಯ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನಿಗರು ನಮ್ಮ ದೇಶದಲ್ಲಿ ವೋಟ್ ಮಾಡಿದರೆ ಮಾರಣಹೋಮನ? ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಿಕೆ ಹರಿಪ್ರಸಾದ್ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಎಂದು ಹೇಳಿದ್ದಾರೆ. ಮೈಮೇಲೆ ಜ್ಞಾನವಿಲ್ಲದ ರೀತಿ ಹೇಳಿಕೆ ಕೊಡುತ್ತಿದ್ದಾರೆ. ಈ ರೀತಿ ಹೇಳಿಕೆ ನೀಡಿ ಮತದಾರರಿಗೆ ಗೊಂದಲ ಮೂಡಿಸುವ ಬದಲು ಬಿಎಲ್ಒಗಳ ಜೊತೆ ಬೂತ್ಗಳಿಗೆ ಅವರ ಪಕ್ಷದ ಕಾರ್ಯಕರ್ತರನ್ನು ಕಳುಹಿಸಲಿ, ಎಸ್ಐಆರ್ ಮೇಲೆ ಆಪಾದನೆ ಮಾಡುವುದನ್ನು ನಿಲ್ಲಿಸಲಿ ಎಂದರು. ಎಸ್ಐಆರ್ಗೆ ಸಂಪೂರ್ಣ ಬೆಂಬಲ ರಾಜ್ಯದ ಜನತೆ ನೀಡಬೇಕು. ವಿದೇಶಿ ವ್ಯಕ್ತಿಗಳ ಮತ್ತು ದೇಶದ್ರೋಹಿಗಳ ಮತದಾನ ಆಗದಂತೆ ನೋಡಿಕೊಳ್ಳುವ ವ್ಯವಸ್ಥೆ ಎಸ್ಐಆರ್ ಮಾಡುತ್ತಿದೆ. ಪ್ರಾಮಾಣಿಕ ಪ್ರಜಾಪ್ರಭುತ್ವ ಉಳಿಸುವ ಕೆಲಸ ಎಸ್ಐಆರ್ ಮಾಡುತ್ತಿದೆ. ರಾಷ್ಟ್ರಭಕ್ತರ ಬಳಗದ ಕಾರ್ಯಕರ್ತರು ಬಿಎಲ್ಒಗಳ ಜೊತೆಗೆ ಪ್ರತಿ ಬೂತ್ಗೆ ತೆರಳಿ ಮತದಾರ ಪಟ್ಟಿ ಪರಿಷ್ಕರಣೆಗೆ ಸಹಕಾರ ನೀಡುತ್ತಾರೆ ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಕೆಎಸ್ ಈಶ್ವರಪ್ಪ ಏನು ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ದೇಶದಲ್ಲಿ ನಡೀತಾ ಇರೋಂಥ ಎಸ್ಐಆರ್ ಬಗ್ಗೆ ಕಾಂಗ್ರೆಸ್ಸಿಗರು ಏಕೆ ಕಳವಳ ವ್ಯಕ್ತಪಡಿಸ್ತಾರೆ ನನಗಂತೂ ಅರ್ಥ ಆಗ್ತಿಲ್ಲ. ಪಶ್ಚಿಮ ಬಂಗಾಳದ ಸಂದರ್ಭದಲ್ಲಿ 90 ಲಕ್ಷಕ್ಕೂ ಹೆಚ್ಚಿಗೆ ಬಾಂಗ್ಲಾದೇಶಿಯರಲ್ಲಿ ಇದ್ದಿದ್ದು ಅವರು ಹೊರಗೆ ಹಾಕಿದ್ದು ಇಡೀ ದೇಶ ಮೆಚ್ಚಿದೆ. ದೇಶದ ಅನೇಕ ಭಾಗಗಳಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ವೋಟರ್ ಲಿಸ್ಟಲ್ಲಿ ಸೇರ್ಕೊಂಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ಒಂದು ವೋಟರ್ ಲಿಸ್ಟ್ನಲ್ಲಿ ಒಬ್ಬ ವ್ಯಕ್ತಿದು 3 ಕಡೆ ವೋಟರ್ ಲಿಸ್ಟಲ್ಲಿ ಸೇರಿದ್ದು ಕೂಡ ನಾವು ಗಮನಿಸಿದ್ದೇವೆ. ಭಯೋತ್ಪಾದಕರು ಕೂಡ ದೇಶದ ಅನೇಕ ಭಾಗಗಳಲ್ಲಿ ಮನೆಗಳಲ್ಲಿ ಬಾಡಿಗೆ ತಗೊಂಡು ಯಾರಿಗೂ ಗೊತ್ತಿಲ್ಲದಂಗೆ ಭಯೋತ್ಪಾದಕ ಚಟುವಟಿಕೆಗಳು ನಡೆಸ್ತಾ ಸಿಕ್ಕಂಬಿದ್ದಿದ್ರು. ಅವರು ಕೂಡ ವೋಟರ್ ಲಿಸ್ಟಲ್ಲಿ ಇದ್ದಿದ್ದು ನಾವು ಕಾಣ್ತಾ ಇದ್ದೇವೆ. ಈ ರೀತಿ ನಕಲಿ ದಾಖಲೆಗಳನ್ನು ಕೂಡ ಸೃಷ್ಟಿ ಮಾಡಿ
ವೋಟರ್ ಲಿಸ್ಟಲ್ಲಿ ಸೇರಿಸಿದ್ದು ಗಮನಿಸ್ತಾ ಇದೆ. ಇದನ್ನು ಗಮನಿಸಿ, ನೈಜ ವೋಟರ್ ಲಿಸ್ಟು ಮತದಾರರ ಪಟ್ಟಿ ತುಂಬ ಪ್ರಾಮಾಣಿಕವಾಗಿ ಬರ್ತಾ ಇರೋದು ತುಂಬ ಸಂತೋಷ. ಈ ವೋಟರ್ ಲಿಸ್ಟು ರೆಡಿ ಮಾಡ್ತಾ ಇರೋದು, ಇದು ಪೂರ್ಣ ಬಳಸ್ಕೊಳ್ಳೋದು ರಾಜ್ಯ ಸರ್ಕಾರದ ಸಿಬ್ಬಂದಿನೇ. ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ಸಿಗರು ಬಳಸ್ತಾ ಇರೋಂಥ ಪದಗಳು ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು SIRನಿಂದ ಪ್ರಜಾಪ್ರಭುತ್ವದ ಮಾರಣ ಹೋಮ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬಾಂಗ್ಲಾದೇಶದವ್ರು ವೋಟ್ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಣ ಹೋಮ ಆಗತ್ತಾ? ಪಾಕಿಸ್ತಾನದವ್ರು ಬಂದು ವೋಟ್ ಮಾಡಿದ್ರೆ ಮಾರಣ ಹೋಮ ಹೋಗತ್ತಾ? ಮೂರು ಜನ ವೋಟ್ ಮಾಡಿದ್ರೆ ಮಾರಣ ಹೋಮ ಆಗತ್ತಾ? ಭಯೋತ್ಪಾದಕರು, ಕಳ್ಳ ವೋಟರ್ಸು, ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳಿಗಾಗಿ ಅವರ ಅನುಭವ. BLOಗಳು ಇಡೀ ರಾಜ್ಯದಲ್ಲಿ ಪ್ರತಿ ಮನೆಗೂ ಬರ್ತಾರೆ, ಸ್ಪಷ್ಟವಾಗಿ ಚುನಾವಣಾ ಆಯೋಗ ಹೇಳಿದೆ. ನಾವು ಕೂಡ ರಾಷ್ಟ್ರಭಕ್ತ ಬಳಗದಿಂದ ಪ್ರತಿ ಬೂತ್ಗೂ ಕೂಡ BLOಗಳ ಜೊತೆಗೆ ಪ್ರತಿ ಮನೆಗೂ ನಮ್ಮ ಕಾರ್ಯಕರ್ತರನ್ನು ಕಳಿಸ್ತಾ ಇದ್ದೀವಿ. ನೀವು ಕಳಿಸಿ. ನಿಮ್ಮ ಕಾರ್ಯಕರ್ತರನ್ನು ಕಳಿಸ್ಬೇಡಿ ಅಂತ ಯಾರು ಹೇಳಿದಾರೇನು? ಪತ್ರಿಕಾಗೋಷ್ಠಿಗಳು ಮಾಡೋದು, ಪ್ರಜಾಪ್ರಭುತ್ವ ಬಹಳ ಅಪಾಯದಲ್ಲಿದೆ, ನೀವೆಲ್ಲರೂ ಕೂಡ ಇದರಲ್ಲಿ ತೊಡಗಬೇಕು. ಹರಿಪ್ರಸಾದ್ ಅಧ್ಯಕ್ಷರು ಏನು ಹೇಳಿಕೆ ಕೊಡ್ತಿದ್ರಿ ಅಂತ ಅವ್ರ ಮೈ ಮೇಲೆ ಜ್ಞಾನ ಇಲ್ಲದೆ ಅವರೇ ಹೇಳಿಕೆಗಳು ಕೊಡ್ತಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದೆ. ಮೂಲಕ ಮತದಾರರ ಹಕ್ಕನ್ನು ಕಸಿಯಲು ಹೊರಟಿದ್ದಾರೆ. SIR ಪ್ರಕ್ರಿಯೆಯನ್ನು ಎರಡನೇ ಸ್ವಾತಂತ್ರ್ಯ ಹೋರಾಟ ಎಂದು ಭಾವಿಸಿ ಮತದಾರರ ಹೆಸರು ಕೈ ಬಿಡದಂತೆ ನೋಡಿಕೊಳ್ಳುವಂತೆ ಹೇಳಿದರು. ಮತದಾರರ ಹಕ್ಕೆ ನಮಗೆ AK-47 ಈ ಅಸ್ತ್ರವನ್ನು ಉಳಿಸಿಕೊಳ್ಳಲು ಹೋರಾಟ ಮಾಡಬೇಕು. ಇಲ್ಲವಾದರೆ ದೇಶ ಮತ್ತೆ ಗುಲಾಮಗಿರಿಗೆ ತಲುಪುವುದರಲ್ಲಿ ಸಂದೇಹ ಇಲ್ಲ. ಯಾರು ಬೇಡ ಅಂದ್ರಪ್ಪ? ನಿಮ್ಮ ಕಾರ್ಯಕರ್ತರನ್ನು ಕಳಿಸ್ಬೇಡ್ರಿ BLOಗಳ ಜೊತೆಗೆ ಅಂತಾರೆ ಹೇಳಿದಾರೇನು? ಎರಡನೇ ಸ್ವಾತಂತ್ರ್ಯ. ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು, ನಾನು ವಿವರವಾಗಿ ಅಷ್ಟು ಕೊಟ್ಟಿದ್ದೇನೆ. ಹಿಂದೆ ಸಂವಿಧಾನಿಕವಾಗಿ ಮತ್ತು ಕಾನೂನುಬದ್ಧವಾಗಿ ನಡೆಯುತ್ತಿದೆ. ಚುನಾವಣಾ ಆಯೋಗಕ್ಕೆ SIR ನಡೆಸುವ ಅಧಿಕಾರವು ಸಂವಿಧಾನದ ಅನುಚ್ಛೇದ 324 ಪ್ರಕಾರ ಕ್ರಮಬದ್ಧವಾಗಿದೆ. ಸುಪ್ರೀಂ ಕೋರ್ಟ್ ಹೇಳಿದ ಮಾತಿದೆ, ನಾನಲ್ಲ. ಮತ್ತು ಇನ್ನೊಂದು ನಾನು ಕೇಳಕ್ಕೆ ಇಷ್ಟಪಡ್ತೇನೆ. ಸ್ವತಂತ್ರ ಭಾರತದಲ್ಲಿ 1951ರಿಂದ 2002ವರೆಗೆ 9 ಬಾರಿ SIR ನಡೆದಿದ್ದು, ಆಗ ಅಧಿಕಾರದ ಕಾಂಗ್ರೆಸ್ ಪಕ್ಷ ಇದರ ದುರುಪಯೋಗ ಪಡಿಸಿಕೊಂಡು ಆಡಳಿತ ನಡೆಸುತ್ತೆ ಅನ್ನೋಂಥ ಅನುಮಾನ ಬರುತ್ತೆ. 1951ರಿಂದ 2002ವರೆಗೆ 9 ಬಾರಿ SIR ನಡೆದಿದೆ. ಆಗ ಕಾಂಗ್ರೆಸ್ ಸರ್ಕಾರಗಳೇ ಇತ್ತು. ಇದೆಲ್ಲ ಇದ್ರೂ ಕೂಡ ಯಾಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ? ಸುಮ್ಮನೆ ರಾಜ್ಯದ ಜನರಿಗೆ, ಮತದಾರರಿಗೆ ಏನೋ ಮಾಡಿಬಿಡ್ತಿದ್ದಾರೆ ಮೋದಿ ಸರ್ಕಾರದಿಂದ. ಏನೂ ಮಾಡ್ತಿಲ್ಲ. ಬಾಂಗ್ಲಾದೇಶದವ್ರನ್ನ ಈ ದೇಶದಲ್ಲಿ ಇರೋದಕ್ಕೆ ಅವಕಾಶ ಕೊಡಲಿಕ್ಕಿಲ್ಲ. ಪಾಕಿಸ್ತಾನದ ಭಯೋತ್ಪಾದಕರು ಈ ದೇಶದಲ್ಲಿ ಇರೋಕ್ಕೆ ಅವಕಾಶ ಇಲ್ಲ. 3 ಬಾರಿ ನಕಲಿ ಮತದಾನ ಮಾಡೋಕ್ಕೆ ಅವಕಾಶ ಕೊಡಲ್ಲ. ಅಸಲಿ ಮತದಾರರಿಗೆ ಬೆಂಬಲ ತಟ್ಟದೆ ಈ ಒಂದು SIRನ ಉದ್ದೇಶ.
ಹೀಗಿರಬೇಕಾದ್ರೆ ಇವರು ಒಂದು ರೀತಿಯ ಸುಳ್ಳು ಆಪಾದನೆಗಳನ್ನು ಮಾಡ್ತಾ ಕಳ್ಳ ಮತದಾನಕ್ಕೆ ಬೆಂಬಲ ಕೊಡುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಪ್ರಾಮಾಣಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಪಶ್ಚಿಮ ಬಂಗಾಳ, ಹರಿಯಾಣ ಈ ಭಾಗದಲ್ಲೂ ಕೂಡ ಚುನಾವಣೆ ನಡೆದು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕಾಪಟ್ಟೆ ಸೀಟ್ ಗೆದ್ದು ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ ಅನ್ನಂಗೆ ಆಯಿತು. SIR ಮುಖಾಂತರ ಆಯ್ತಾ ಇದು? ಕೇರಳದಲ್ಲಿ ಗೆದ್ರಲ್ಲ ನೀವು, ಅದಕ್ಕೇನು ಉತ್ತರ ಕೊಡ್ತೀರಿ? ಅದಕ್ಕೋಸ್ಕರ SIR ಮೇಲೆ ಆಪಾದನೆ ಮಾಡೋದು ನಿಲ್ಲಿಸಿ. ಈ ರೀತಿ SIRನ ತುಂಬ ಸ್ಪಷ್ಟವಾಗಿ ಈಗ ತಾನೇ ನಮ್ಮ ಮನೆಗೆ ಬಂದಿದ್ದರು, ಇವತ್ತಿನಿಂದ ಆರಂಭ ಫಾರಂ ಕೊಡೋದಕ್ಕೆ. ಅಧಿಕಾರಿಗಳು ನಮ್ಮ ಜೊತೆ ಬಂದಿದ್ದರು, ನಮ್ಮ ಕಾರ್ಯಕರ್ತರು ಬಂದಿದ್ದರು. ಬರೀ ನೀವು ಭಾಷಣ ಹೊಡ್ಕೊಂಡು ಕೂತ್ಕೋಬೇಡಿ, ಪತ್ರಿಕಾಗೋಷ್ಠಿಗಳ ಮುಖಾಂತರ ಮಾಡಬೇಡಿ. ಕಳಿಸಿ ನಿಮ್ಮ ಕಾರ್ಯಕರ್ತನ ಮನೆಗೆ, ಬೇಲೋಗಳ ಜೊತೆ ಹೋಗಲಿ. ಅವ್ರಿಗೂ ಗೊತ್ತಾಗುತ್ತೆ ಈಗಿನ ಮತದಾನ ಪಟ್ಟಿನಲ್ಲಿ ಎಷ್ಟು ಕಳ್ಳೋಟಿದ್ದಾವೆ, 2 ಕಡೆ 3 ಕಡೆ ಎಷ್ಟೆಷ್ಟು ಜನದ್ದಿದೆ. ನೀವು ಹೇಳ್ತಿರಲ್ಲ ಮುಸಲ್ಮಾನರು ನಮ್ಮ ಓಟು, ಆ ಮುಸಲ್ಮಾನರು ಒಂದೇ ಕಡೆ ಇದ್ದಾರಾ, ಆ ಮುಸಲ್ಮಾನರು ಓಟು 2 ಕಡೆ ಇದೆಯಾ, 3 ಕಡೆ ಇದೆಯಾ? ಹೊರಗೆ ಬರಲಿ. ಅದು ಸಿಟ್ಟ ನಿಮ್ಗೇನಾರು? ಯಾವುದೇ ಕಾರಣಕ್ಕೂ ಕೂಡ ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ನಡೀತಾರಂಥ ಮತದಾನದ ಹಕ್ಕು ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ಈ ಒಂದು SIR ನಡೀತಾ ಇದೆ. ಈ SIRಗೆ ಸಂಪೂರ್ಣ ಬೆಂಬಲವನ್ನು ರಾಜ್ಯದ ಜನ ಕೊಡಬೇಕು. ಪ್ರತಿಯೊಬ್ಬ ಮತದಾರರು ಕೂಡ ಈ SIRನಲ್ಲಿ ಭಾಗವಹಿಸಬೇಕು. ಇದ್ರ ಮುಖಾಂತರ ಪ್ರಜಾಪ್ರಭುತ್ವ, ನ್ಯಾಯಬದ್ಧವಾದ ಪ್ರಜಾಪ್ರಭುತ್ವ. ಈ ರೀತಿ ಫ್ರೀ ಬಿಟ್ಬಿಟ್ಟಿದ್ದರೆ ಪಶ್ಚಿಮ ಬಂಗಾಳ, ಬಾಂಗ್ಲಾದೇಶದ ಜನರ ಕಂಟ್ರೋಲಿಗೆ ಬಂದೋಗಿರೋದು, ಪಾಕಿಸ್ತಾನದವ್ರ ಕಂಟ್ರೋಲಿಗೆ ಬಂದೋಗಿರೋದು. ಹಾಗಾಗಿ ವಿದೇಶಿ ವ್ಯಕ್ತಿಗಳ, ದೇಶದ್ರೋಹಿಗಳ ಮತದಾನ ಆಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೋಸ್ಕರ ಈ SIR ಒಂದು ವ್ಯವಸ್ಥೆ ನಡೀತಾ ಇದೆ. ಇದಕ್ಕೆ ಕಾಂಗ್ರೆಸ್ಗೆ ಯಾಕೆ ಕಳವಳ ಬಂದಿಯೋ ನನಗಂತೂ ಅರ್ಥ ಆಗಲ್ಲ. ತಕ್ಷಣ ಅವರು ಇವತ್ತಿನ ತನಕ ಕೂಡ ಮಾಡಿರೋಂಥ ಎಲ್ಲ ಟೀಕೆಗಳನ್ನು ವಾಪಸ್ ತಗೊಂಡು SIRಗೆ ಸಹಕಾರ ಕೊಡಬೇಕು. ನಿಜಕ್ಕೂ ನಿಮ್ಮ ಕಾರ್ಯಕರ್ತರು ಇದ್ದರೆ ಅವ್ರು ಮನೆಗೆ ಕಳಿಸಿ. ನಮ್ಮ ಕಾರ್ಯಕರ್ತರು ಮನೆಗೆ ಹೋಗ್ತಾ ಇದ್ದಾರೆ. ಇದಕ್ಕೆ ಸಹಕಾರ ಕೊಡಬೇಕು. SIR ಮುಖಾಂತರ ಪ್ರಾಮಾಣಿಕ ಪ್ರಜಾಪ್ರಭುತ್ವ ಉಳಿಸ್ಬೇಕು. ಇದು SIR ಉದ್ದೇಶ. ಇದ್ರ ಮುಖಾಂತರ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಮಾತ್ರ ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. 27 ಲಕ್ಷ ಏನು ಕಡಿಮೆನಾ? 27 ಲಕ್ಷ ಆಗ್ಬೋದಾ? ನಾನು ಹೇಳ್ತೀನಲ್ಲಪ್ಪ, ದಾಖಲೆಗಳು ಕೊಡಿಸಿ. ಈಗ ನಾಳೆ ಬೆಳಿಗ್ಗೂ ಕೂಡ ಇದೇ ರೀತಿ ಹೇಳಬೇಡಿ. ಕಾಂಗ್ರೆಸ್ನವ್ರು ಹೇಳಕ್ಕೆ ಇಷ್ಟಪಡ್ತೀನಿ. ಸಮಯ ಈಗಲೇ ಯಾವತ್ತು ಅರ್ಜಿ ಕೊಡೋದು, ಫಾರಂ ಕೊಡೋದು, ಯಾವತ್ತು ಮನೆಗೆ ಬರ್ತಾರೆ, ಯಾವತ್ತು ಮೊದಲನೇ ಲಿಸ್ಟ್ ಅನೌನ್ಸ್ ಮಾಡ್ತೇವೆ, ಅದು ಪರಿಷ್ಕರಣೆ ಮಾಡೋದಕ್ಕೆ ಮತ್ತೆ ಯಾವಾಗ ಕೊಡ್ತೇವೆ. ನೇರ ನಿಮಗೆ ಕೊಟ್ಟಿರ್ಬೇಕಾದ್ರೆ ಮತ್ತೆ ನಾಳೆ ಇದೇ ಹೇಳಬೇಡಿ. ನಿಮ್ಗೆ ಆರ್ಗನೈಸೇಷನ್ ಇಲ್ಲ ಅಂತ ಒಪ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮ ಕಾರ್ಯಕರ್ತರು ಹೋಗಲಿ ಮನೆಗೆ ಬೇರೆಯವ್ರ ಜೊತೆಗೆ. ಅದಕ್ಕೋಸ್ಕರ ಹೇಳಕ್ಕೆ ಇಷ್ಟಪಡ್ತಿರೋದು. ಅವ್ರು ಹೇಳ್ತಿರೋದು ಹಂಗಾರೆ ಪಶ್ಚಿಮ ಬಂಗಾಳ, ಹರಿಯಾಣ ಹೆಂಗೆದ್ರು ಈ ಹೇಳ್ತಾ ಇದ್ದಾರಲ್ಲ ಅವರು. ಪ್ರಾಮಾಣಿಕ ವೋಟರ್ಸ್ ಅಂತ ಆಯಿತು ಅಂತ ಈಗ ಒಪ್ಕೊಂಡಂಗೆ ಆಯ್ತು ಅವರೇನೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವ ವ್ಯವಸ್ಥೆ SIR ಮುಖಾಂತರ ಆಗುತ್ತೆ ರಾಜ್ಯಕ್ಕೆ, ದೇಶಕ್ಕೆ, ಇದು ಒಳ್ಳೆಯದೇ. ಹಾಗಾದರೆ 2 ಕಡೆ 3 ಕಡೆ ವೋಟರ್ ಲಿಸ್ಟಲ್ಲಿ ಹೆಸರು ಇಲ್ಲೇ ಇಲ್ವಾ? ಹೇಳಿ ಪತ್ರಕರ್ತರು, ನೀವು ನೋಡೋಣ. ಪ್ರಕಾಶ್ ರಾಜ್ ಇಲ್ಲ, ಒಪ್ಕೊಂಡೆ. ಬೇರೆ ಇಲ್ವಾ? ಅದು ಹಂಗೆ ಇರಬೇಕಾ? ಹಂಗೆ ಇದ್ರೆ ಪ್ರಜಾಪ್ರಭುತ್ವ ಉಳಿಯುತ್ತೆ ಸಿದ್ದರಾಮಯ್ಯ ಲೆಕ್ಕದಾಗೆ? ರಾಹುಲ್ ಗಾಂಧಿ 2 ಕಡೆ ಇದ್ದಿದ್ದಕ್ಕೆ ಪ್ರಕಾಶ್ ರಾಜ್ ಇಲ್ಲ. ನೀವೇ ಹೇಳ್ತೀರಿ ರಾಹುಲ್ ಗಾಂಧಿ 2 ಕಡೆ ಇದೆ, ನೋಟಿಸ್ ಕೊಟ್ಟಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಇದಕ್ಕೆ ಸಿದ್ದರಾಮಯ್ಯ ಹೇಳ್ತಾರೆ. ರಾಹುಲ್ ಗಾಂಧಿ ದತ್ತುಪುತ್ರ ಹರಿಪ್ರಸಾದ್ ಏನು ಹೇಳ್ತಾರೆ? ರಾಹುಲ್ ಗಾಂಧಿ 2 ಕಡೆ ಇರೋ ಸತ್ಯ ಹೋಗ್ಲಿ, ನೋಟಿಸ್ ಕೊಟ್ಟಿರೋ ಸತ್ಯನಾ ಹಾಗೆ ಉಳಿಬೇಕಾ? ನಾನು ಅದಕ್ಕೋಸ್ಕರ ಹೇಳ್ತೀನಿ, ರಾಹುಲ್ ಗಾಂಧಿನೋ ಸಿದ್ದರಾಮಯ್ಯನೋ ಇನ್ನೊಬ್ಬರು ಜಿನೈನ್ ಅದು ವೋಟರ್ SIR ಮುಖಾಂತರ ಬರುತ್ತೆ.
ಯಾಕೆ ನಿಮಗೆ ಎಷ್ಟು ದಿನಾಭಿವರು ಕೂಗ್ತಾ ಇರೋಂಥ ಭಾಷಣಗಳು ನೋಡಿಬಿಟ್ರೆ ಪ್ರಜಾಪ್ರಭುತ್ವದ ಮಾರಣ ಹೋಮ, ಮುಖ್ಯಮಂತ್ರಿಗಳ ಬಾಯಲ್ಲಿ, ಮುಖ್ಯಮಂತ್ರಿ ಆದವ್ರ ಬಾಯಲ್ಲಿ ಬರೋಂಥ ಮಾತು. ಓಟು AK-47 ಅಸ್ತ್ರ ಇದ್ದಂಗೆ, ಯಾವನಲ್ಲ ಅಂತಾನೆ. ಕರ್ನಾಟಕ ರಾಜ್ಯದಲ್ಲಿ SIR ಬಗ್ಗೆ ಸುಮ್ಮನೆ ಜನಗಳ ಮನಸ್ಸಲ್ಲಿ ಗೊಂದಲವನ್ನು ಮಾಡ್ತಾ ಇರೋಂಥ ಈ ಕಾಂಗ್ರೆಸ್ನರ ವ್ಯವಸ್ಥೆ ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. SIR ಸರಿ ಇದೆ, ನಮ್ಮ ಕಾರ್ಯಕರ್ತರು BLOಗಳ ಜೊತೆ ಕಳಿಸ್ತೀವಿ, ದಯವಿಟ್ಟು ನೀವು ಕರೆಕ್ಟಾಗಿ ನಿಮ್ಮ ಒಂದು ಅಂಕಿಅಂಶಗಳನ್ನು, ದಾಖಲೆಗಳನ್ನು ಕೊಡಿ, ಇದು ಮತದಾರರಿಗೆ ಹೇಳಿದರೆ ನಾನು ಒಪ್ತಿದ್ದೆ. ಇದು BJP ಮಾಡ್ತಾ ಇದ್ದಾರೆ, ಪ್ರಜಾಪ್ರಭುತ್ವದ ಇದನ್ನು ಕಗ್ಗೊಲೆ ಮಾಡ್ತಾ ಇದ್ದಾರೆ. SIRಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಗೂ ಕಗ್ಗೊಲೆಗೂ ಏನು ಸಂಬಂಧ? ದಯವಿಟ್ಟು ಜನರ ಮಧ್ಯೆ ಗೊಂದಲ ತರಬೇಡಿ.